ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯತು ಮಲ್ಲಪ್ಪ ಜೋತವರ್. ಭಾಗೀದಾರಿ ನ್ಯಾಯ ಸಮ್ಮೇಳನ ಇದು ಕಾಂಗ್ರೆಸ್ನವ್ರು ನಡೆಸ್ತಾ ಇದ್ದಾರೆ ದೆಹಲಿಯಲ್ಲೇ. ಇದಕ್ಕಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹೋಗಿದ್ದರು, ಮಾತಾಡಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲೇ ರಾಹುಲ್ ಗಾಂಧಿಯವರು ನಾವೊಂದೇನು ತಪ್ಪು ಮಾಡೀನಿ, ಅಭ್ಯಾಸ ಮಾಡಬೇಕಾಗಿತ್ತು, ಅಭ್ಯಾಸ ಮಾಡಲಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ, ಈ ಹಿಂದೆ ಇತಿಹಾಸ ತಿಳಿದುಕೊಳ್ಳದೆ ಇದ್ದಿದ್ದು ನನ್ನ ತಪ್ಪು. ಇತಿಹಾಸ ಏನು ಎಂತು ಹೆಂಗಿದೆ ಈ ದೇಶದ ಪರಿಸ್ಥಿತಿ ಏನು ಎಂದು ನಾನು ತಿಳ್ಕೊಳ್ಳಾರದು ನನ್ನ ತಪ್ಪದು, ಅದು ತಿಳ್ಕೊಬೇಕಾಗಿತ್ತು ಅಂತ. ಆದರೆ ಕೆಲವೊಂದು ವಿಷಯಗಳು ಹಿಂಗಿರ್ತಾವಲ್ರಿ, ಅಟ್ಲೀಸ್ಟ್ ನಾವೊಂದು ಖುಷಿ ಪಡೋ ವಿಷಯ ಅಂದರೆ ತನ್ನ ತಪ್ಪನ್ನು ತಿದ್ದುಕೊಳ್ಳುವಂಥ ಮಾತುಗಳು ಮಾತಾಡ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿಯವರು. ಭಾರತ ನಾಯಕರು ತಮ್ಮದು ತಪ್ಪು ಆಗಿದೆ ಅಂತ ಒಪ್ಕೊಳ್ಳಿಕ್ಕೆ ಹೋಗೋದಿಲ್ಲ, ನಮ್ಮ ಸರಿನಾ ಅನ್ನುವಂಥ ವಾದ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲೇ ಇವ್ರು ನಮ್ಮ ತಪ್ಪಾಗಿತ್ತು 2004 ಅಂತ ಮಾತು ಮಾತಾಡ್ತಾರೆ. ಯಾಕಂದ್ರೆ ಅದಕ್ಕೆ ಸ್ಪಷ್ಟತೆಯೂ ಅದ. ಎಷ್ಟೋ ವಿಷಯಗಳನ್ನ ನಾವು ಪುಸ್ತಕ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕೆಲವೊಂದು ವಿಷಯಗಳು ಸಿಕ್ಕಲ್ಲಿ ಹೈಟ್ ಮಾಡ್ತಿರ್ತಾರೆ, ಮುಚ್ಚಿಡೋದು ಆದಷ್ಟು ಅದನ್ನು ಹಿಕ್ಕಿಡುವಂಥದ್ದು. ಕೇಳಿದ ತಕ್ಷಣ ಕಂದಕ್ಕೆ ಮುಡುತ್ತಾವೆ ಸಮಾಜದಲ್ಲೇ, ಜಾತಿಗಳು ಒಳಗೆ ಕೊಡಿಸೋದು ಬೇಡ, ಸರ್ವೆ ಮಾಡೋದು ಬೇಡ, ಹಾಗೆ ಹೀಗೆ ನೋಡ್ತಾ ಇದ್ದೀವಿ ನಾವು. ಇವನ್ ಕಾಂಗ್ರೆಸ್ನಲ್ಲೂ ಇದ್ದಾರೆ, ಬಿ ಜೆ ಪಿಲೂ ಇದ್ದಾರೆ ಇಂಥ ಜನ. ಹೀಗೆ ಇವರಿಂದಾಗೆ ರಿಯಲ್ ಸಮಸ್ಯೆ ಏನದು ನಮ್ಮದ ಗೊತ್ತಾಗೋದಿಲ್ಲ ಅಂತ, ಯಾರಿಗೂ ಬಿಡಿಸಿ ಹೇಳೋದಿಲ್ಲ. ಅದ್ರಾಗೂ ಅಧಿಕಾರಶಾಹಿ ವರ್ಗ ಜನ ಅಂತ ಸಾಧಿಸ್ಬಿಟ್ಟು ಇಂಥ ವಿಷಯಗಳನ್ನ ತಿಳಿಸಿ ಹೇಳಕ್ಕೆ ಹೋಗೋದಿಲ್ಲ. ನಿಜವಾಗಿಯೂ ದೇಶದ ಸಮಸ್ಯೆ ಏನದ ಮತ್ತು ನಿಜವಾಗಿಯೂ ದೇಶ ಯಾರಿಂದ ಕೂಡಿದೆ ಅನ್ನೋದು ಸ್ಪಷ್ಟತೆ ಕೊಡಲಿಕ್ಕೆ ಹೋಗೋದಿಲ್ಲ. SC/ST ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಅಂಬೇಡ್ಕರ್ ಹೋರಾಟ ಮಾಡಿದರು, ಅದರ ಪರಿಣಾಮ ಅದು ಇಲ್ಲದ ಅದು ಸಿಗ್ತಿದ್ದಿಲ್ಲೋ ಗೊತ್ತಿಲ್ಲ. ಆದರೆ ಈ OBC ಬದಲಾಗಿ ಏನದಪ್ಪ ಅಂತಂದ್ರೆ ಅಂಥ ಹೋರಾಟ ನಡೆಯಲಿಲ್ಲ. ಪ್ರಥಮವಾಗಿ ನಡೆದಿದ್ದೇನೆ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಚಂದ್ರಶೇಖರ್ ಅವರು ಪ್ರಧಾನಿ ಆದಾಗ, ಅದ್ರ ಜೊತೆಗೆ ಅದರ ನಂತರದಲ್ಲಿ ಬಂದಂಥ ಅನೇಕ ನಾಯಕರು ನಮ್ಮಲ್ಲಿ, ವಿಶೇಷವಾಗಿ ಈ ನಮ್ಮ SP ನಾಯಕ, SP ಅಂದರೆ ಸಮಾಜವಾದಿ ಪಾರ್ಟಿಯ ಮುಲಾಯಂ ಸಿಂಗ್ ಯಾದವ್ ಆಗಿರ್ಬೋದು, ಲಾಲೂ ಪ್ರಸಾದ್ ಯಾದವ್ ಅಂತವ್ರಾಗಿರ್ಬೋದು, ಜಯಪ್ರಕಾಶ್ ನಾರಾಯಣ್ ಅಂತವ್ರಾಗಿರ್ಬೋದು, ಒಂದು ಸಮಾಜ ಕಟ್ಟಬೇಕು, ಸಮಾಜವಾದ ನೆಲೆಗಟ್ಟಿನ ಸಮಾಜ ಕಟ್ಟಬೇಕಂತ ಹೊರಟಾಗ ಇವು ಅವರಿಗೆ ಕಣ್ಣಿಗೆ ಬಿದ್ದಂಥ ವಿಷಯಗಳು, ಅನುಭವಕ್ಕೆ ಬಂದಂಥ ವಿಷಯಗಳು. OBC ಜನ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಜನ ಭಾಳಷ್ಟು ಇದ್ದಾರೆ. SC/ST OBC ಪ್ಲಸ್ ಮೈನಾರಿಟಿ ಕೂಡ 85% ಜನಸಂಖ್ಯೆ ಅದ. ಇದ್ರ ಕಡೆ ಯಾರು ಲಕ್ಷ್ಯ ಹಾಕ್ತಿರಲಿಲ್ಲ. ಅದರಲ್ಲೂ ಈ ಮೇಲ್ವರ್ಣೀಯ ಜನ್ಯ ಏನು ಜಾತಿಗಳಿದ್ದಾವೆ, ಮೇಲ್ಜಾತಿಗಳು, ಇದರ ಬಗ್ಗೆ ಆದಷ್ಟು ಚಿಕನ್ ಹೈಟ್ ಮಾಡುವಂಥದ್ದು, ಆದಷ್ಟು ಇದು ಮಾಡ್ಲಿಕ್ಕೆ ಹೊರಟು ಕೂಡಲೇ ಇಲ್ಲಪ್ಪ ಇದು ಜಾತಿ ಜನಕ್ಕೆ ಭಿನ್ನಾಭಿಪ್ರಾಯ, ದೇಶ ಹೊಡಿತದ ಮಾಡ್ತದ ಅನ್ನುವಂಥ ಮಾತು ಇವತ್ತು ಮಾತಾಡ್ತಾ ಇದ್ದ. ಈಗ ನಿಮ್ಮ ಮುಂದೆ ಅಶೋಕ್ ಅವ್ರು ಮಾತಾಡಿದ್ದ, ನಾ ಹಿಂದಿನ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಅಂದ್ರೆ ಈ ಒಂದು ತಮಗೆ ಲಾಭ ಮಾಡ್ಕೊಳ್ಳುವಂಥ ಸಮಾಜಗಳು, ಸಣ್ಣ ಸಮಾಜಗಳು, ಬುದ್ಧಿವಂತ ಸಮಾಜಗಳು, ಕಲಿತ ಸಮಾಜಗಳು, ಸ್ವಲ್ಪ ಆರ್ಥಿಕ ಬಲಿಷ್ಠದಂಥ ಸಮಾಜಗಳು ಇನ್ನೊಬ್ಬರ ಮೇಲೆ ಕೊಡುವುದಿಲ್ಲ ಅನ್ನೋದು ಈ ಮಾತುಗಳಿಂದ ಸ್ಪಷ್ಟ ಆಗುವಂಥದ್ದು. ಇದು ನನಗೆ ಗೊತ್ತಿರಲಿಲ್ಲ ಒಂದು ಮಾತನ್ನು ಪ್ರಾಂಜಲ ಮನಸ್ಸಿಂದ ರಾಹುಲ್ ಗಾಂಧಿಯವರು ಒಪ್ಕೊಳ್ತಾ ಇದ್ದಾರೆ. ಇವತ್ತು ಎಂದೋ ಒಂದು ಕಾಲಕ್ಕೆ ಬರುವಂಥ ಸಿದ್ದರಾಮಯ್ಯನಂಥ ಒಂದು ಏನಪ್ಪ ಅಂದರೆ ಹಿಂದುಳಿದ ಸಮಾಜದಿಂದ OBCಯಿಂದ ಬರುವಂಥ ನಾಯಕರು ಅವ್ರು ಭಾಳ ಕಡಿಮೆ, ಇತ್ತೀಚೆಗೆ ಒಂದಿಷ್ಟೇನೋ ಅಲ್ಲೋ ಇಲ್ಲೋ, ಬಟ್ ಅಧಿಕಾರಶಾಹಿದೊಳಗೂ ಭಾಳ ಕಡಿಮೆ ಇದ್ದಾರೆ ಅನ್ನೋದು ಈಗಾಗಲೇ ರಾಹುಲ್ ಗಾಂಧಿ ಅವರು ಹಲವು ಸಲ ಈ ಮಾತನ್ನು ಪಾರ್ಲಿಮೆಂಟ್ದಲ್ಲಿ ಆಡಿ ತೋರಿಸಿದ್ದಾರೆ. ಎಷ್ಟು ಜನ ಬೇಕಾಗಿತ್ತು, ಈಗ ಎಷ್ಟದ, ಎಷ್ಟು OBC ಜನ ತೊಗೊಂಡಿದ್ದಾರೆ, ಎಷ್ಟು ಕಡಿಮೆ ಅದಾವೆ, ಅವೆಲ್ಲ ಈಗಾಗಲೇ ನಿಮಗೆ ಚರ್ಚೆಯಲ್ಲಿ ಬಂದಂಥ ವಿಷಯಗಳಾಗಿದ್ದಾವೆ. ಯಾಕೆ ಈ ಮಾತು ನೀವು ಚರ್ಚೆಗೆ ತೊಗೊಳ್ತಾ ಇದ್ದಿದ್ದು ಅದಂತಂದ್ರೆ, OBC ಈ ಒಂದು ಏನು ಜನಾಂಗದ ಇದು ಪೂರ್ತಿ ಪ್ರಮಾಣದಲ್ಲೇ ಮುಂದುವರೆದ ಜನಾಂಗನೂ ಅಲ್ಲ, ಹಾಗಿದ್ರೆ ಪೂರ ದಲಿತರಂಗ ಅಸ್ಪೃಶ್ಯರೂ ಅಲ್ಲ, ಇನ್ನು ಬಿಟ್ವೀನಲ್ಲಿ ಉಳಿಯುವಂಥ ಜನ, ಮಧ್ಯಮ ವರ್ಗದ ಜನ ಅಥವಾ ಕೆಳ ಮಧ್ಯಮ ವರ್ಗದ ಜನ ಎಲ್ಲ ಹೇಳೋದಪ್ಪ ಅಂತದ್ದು. ಆರ್ಥಿಕವಾಗಿ ಸ್ವಲ್ಪ ಅಡ್ಡಿಲ್ಲಪ್ಪ, ಇದರ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ, ಏನೂ ಇಲ್ಲ ಅನ್ನೋಕ್ಕಿಂತ ಏನೋ ಒಂದು ಅದಲ್ಲ ಅನ್ನುವಂಥ ಜನ. ಮತ್ತು ಒಂದು ಏನಪ್ಪ ಅಂದರೆ ಒಳ್ಳೆಯ ವೆಲ್ ಶಿಕ್ಷಣ, ಅಂದರೆ ಎಜುಕೇಷನ್ ಸಿಗಲ್ಲ, ಅರ್ಧ ಮುರ್ಧ ಕಲ್ತಂಥವ್ರು, ಅರ್ಧ ಸತ್ಯಗಳು ನಂಬುವಂಥ ಜನ ಭಾಳಷ್ಟು ಇರೋದ್ರಿಂದಾಗೆ ಅವರ ಸಮಸ್ಯೆಗಳು ಜನರಿಗೆ ಮುಟ್ತಾ ಇರಲಿಲ್ಲ, ಸರ್ಕಾರಕ್ಕೂ ಮುಟ್ತಾ ಇರಲಿಲ್ಲ. ಅದೀಗ ನನಗೆ ತಿಳಿತಾ ಇದೆ ಅಂತ. ಅದು ಯಾವಾಗ ತಿಳಿದಪ್ಪ ಅಂತಲ್ಲ, ಈ ರಾಹುಲ್ ಗಾಂಧಿಯವರಿಗೆ ಪಾದಯಾತ್ರೆ ಮಾಡ್ಕೊಂಡು ಗೊತ್ತಾಯ್ತು ಅವ್ರು ವಾಸ್ತವ ಏನಪ್ಪ ಅಂತ. ಹೆಂಗೆ ಬುದ್ಧನಿಗೆ ತನ್ನ ಅರಮನೆ ಬಿಟ್ಟು ಹೊರಗೆ ಬಂದಾಗ ಹೆಂಗೆ ಜಗತ್ತಿನಲ್ಲಿ ಸಾವದಪ್ಪ, ಹುಟ್ಟದಪ್ಪ, ನಶ್ವರ ಜಗತ್ತಂದು ಗೊತ್ತಾಯಿತು, ಹಾಗೆ ರಾಹುಲ್ ಗಾಂಧಿಯವರು ಅವ್ರಿಗೂ ಅದಕ್ಕೆ ಸಹಜಾತಿ ಅಂತ ಕರಿತಾಯಿದ್ರು. ಮೋದಿಯವರಾಗಿರಲಿ ಮತ್ತೊಬ್ಬರಾಗಿರ್ಬೋದು, ಇರ್ಬೋದು ಇಲ್ಲ ಅಂತಲ್ಲ.
ಈಗ ಅವ್ರು ಮಾತಾಡೋದು ನೋಡಿದಾಗ ಹೌದು ನಾನು ತಪ್ಪಾಗ್ಯದಪ್ಪ, ನಾವು ಹೋಗ್ಬೇಕಾಗಿತ್ತು, ಹೊರಗೆ ನೋಡ್ಕೋಬೇಕಾಗಿತ್ತು, ಅಭ್ಯಾಸ ಮಾಡಬೇಕಾಗಿತ್ತು, ತಿಳ್ಕೊಬೇಕಾಗಿತ್ತು, ಇತಿಹಾಸ ಬಗ್ಗೆ ತಿಳ್ಕೊಂಡು ನಾನು ಹೆಜ್ಜೆ ಇಡಬೇಕಾಗಿತ್ತು ಅನ್ನೋದನ್ನು ಇವತ್ತು ಒಪ್ಕೊಳ್ತಾ ಇದ್ದಾರೆ. ಅದು ಅವ್ರ ದೊಡ್ಡ ಗುಣ. ಒಪ್ಕೊಂಡ ಈಗ ಅದನ್ನೆಲ್ಲ ಈಗ ಕಾರ್ಯರೂಪಕ್ಕೆ ತರುವಂಥ OBC ಒಂದು ಫಂಕ್ಷನ್ ಮಾಡಿಕೊಂಡು ಆ ಫಂಕ್ಷನ್ದಲ್ಲಿ ಈ ಮಾತನ್ನು ಆಡಿದ್ದಾರೆ. ವಿಶೇಷ ಭಾಗಿದಾರಿ ನ್ಯಾಯ ಸಮ್ಮೇಳನ ಅಂತೇಳಿ, ನ್ಯಾಯದಲ್ಲಿ ಎಲ್ಲರಿಗೂ ನ್ಯಾಯವಾಗಿ ಯಾರ್ಯಾರು ಏನು ಭಾಗಿದಾರ ಅದಾರ, ಪಾಲ್ದಾರ ಅದಾರ, ಅವ್ರಿಗೆಲ್ಲ ಹೋಗಿ ಮುಟ್ಟಬೇಕು, ಅವ್ರಿಗೆ ಸಿಗಬೇಕು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಭಾಳ ಸಂತೋಷ ವಿಷಯ. ಈಗಾದರೂ ಅಟ್ಲೀಸ್ಟ್ ವಸ್ತುಸ್ಥಿತಿ ಅನ್ನೋದು ಈ ದೇಶದ್ದು, ಯಾರಲ್ಲಿ ಹೆಚ್ಚಿಗಿದ್ದಾರೆ, ಯಾರು ಸಮಸ್ಯೆಯಲ್ಲಿದ್ದಾರೆ, ಅವ್ರ ಸಮಸ್ಯೆಗಳು ಏನು ಎಂತು ಏನೂ ಇಲ್ಲ. ಸಮಸ್ಯೆ ಶಿಕ್ಷಣ ಸಿಗ್ತಾರೆ ಎಲ್ಲರಿಗೂ, ಇದು ದೊಡ್ಡ ಸಮಸ್ಯೆ, ಇದೇ ಸಮಸ್ಯೆ ಮುಖ್ಯ. ಆಮೇಲೆ ಆರೋಗ್ಯ, ಶಿಕ್ಷಣ ಆರೋಗ್ಯ ಕೊಟ್ಟರೆ ಮುಗಿದ್ರೆ ದುಡುಗುಂದಿರ್ತಾರೆ ಮನುಷ್ಯ, ಬುದ್ಧಿವಂತಿರ್ತಾನೆ, ಕಲ್ತಿರ್ತಾನೆ, ಹೈಯರ್ ಎಜುಕೇಷನ್ ತನಕ ಫ್ರೀ ಹೋಗ್ತಂದ್ರೆ ಅವ್ರು ಎಲ್ಲಾದರೂ ಬದುಕ್ತಾರೆ. ರೀ ಆಲ್ ಓವರ್ ಇಂಡಿಯಾದಲ್ಲಿ ಆಯಿತು, ಮತ್ತೆಲ್ಲೂ ಆಯಿತು. ಅದು ಸಿಗೋದಿಲ್ಲ ಇಲ್ಲೇ. ಈಗ ಪ್ರೈವೇಟ್ದಲ್ಲಿ ಸಹಿತ, ಪ್ರೈವೇಟ್ದಲ್ಲಂತೂ ಸಿಕ್ಕಾಪಟ್ಟೆ ಫೀಸು, ಮತ್ತು ಗೌರ್ಮೆಂಟದ ಕಾಲೇಜುಗಳಲ್ಲಿ ಖರೀದಿಸಿ ಸಿಕ್ಕಾಪಟ್ಟೆ ದುಡ್ಡು ಆಗಲಿಕ್ಕೆ ಹತ್ತದ ನಿಧಾನಕ್ಕೆ. ಅಂದಾಗ ಶಿಕ್ಷಣ ಎಲ್ಲರಿಗೂ ಸಿಗ್ತದೆ, ಮುಕ್ತವಾಗಿ ಸಿಗುವುದಿಲ್ಲ. ಅದರಿಂದಾಗೆ OBC ಜನಕ್ಕೆ ಏನು ಸಿಗಬೇಕಾಯಿತು ಪ್ರಾಕ್ಟಿಕಲ್ ಆಗಿ ಸಿಕ್ಕಿಲ್ಲ. ಹೀಗಾಗಿ ಅಲ್ಲಷ್ಟೆಲ್ಲ ಏನೋ ಒಂದಿಷ್ಟು ಜನ ಮೇಲೆ ಎದ್ದು ಬಂದಿರ್ಬೋದು, ಇಲ್ಲ ಅಂತಲ್ಲ, ಅದರ ಸಂಖ್ಯೆ ಭಾಳ ಕಡಿಮೆ. ಅದಕ್ಕಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, OBCಗಳ ಬಗ್ಗೆ ನಾವು ಇವತ್ತು ಗಮನ ಹರಿಸಲೇಬೇಕು ಅನ್ನೋಂಥ ಮಾತನ್ನು. ಅದೇ ನೆಲೆಯಲ್ಲಿ ಸಿದ್ದರಾಮಯ್ಯನವರು ಆ ಸಮ್ಮೇಳನದಲ್ಲಿ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಇಲ್ಲಪ್ಪ ಹೌದು, ಇದು ಎಲ್ಲರಿಗೂ ಮುಟ್ಟಬೇಕಾಗಿದ್ದು, ಇಲ್ಲಿವರೆಗೆ ಆಗಿಲ್ಲ. ಇವತ್ತು ನೋಡಿರಿ, ನೇಕಾರನ ಮಕ್ಕಳು ಒಬ್ಬ ವಿದ್ವಾಂಸ ಆಗ್ತಾ ಇದ್ದಾರೆ, ಕುರುಬರ ಮಕ್ಕಳು ಅವರು ದೊಡ್ಡ ವ್ಯಕ್ತಿಗಳಾಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ, ಉಪ್ಪಾರ ಮಕ್ಕಳು, ಇನ್ನೊಬ್ಬರ ಸಮುದಾಯಗಳ ಮಕ್ಕಳು ಸಹಿತ ಅವರು ಬೆಳೀತಾ ಇದ್ದಾರೆ. ಇದು ಶಿಕ್ಷಣ ಸಿಕ್ಕಂಗೆ ಬೆಳೀತದೆ, ಇನ್ನೂ ಸಿಗಬೇಕಾಗ್ಯದ, ಇನ್ನೂ ಅವ್ರಿಗೆ ಅವಕಾಶ ಕಲ್ಪಿಸಬೇಕಾಗ್ಯದ. ಅವಕಾಶ ಅದ ಭಾಗಿದಾರಿ, ಅದರಲ್ಲಿ ಭಾಗವಹಿಸುವಂಥದ್ದು ಆಗುವಂಥದ್ದು ಆಗಬೇಕಾಗಿದೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ OBC ಕಡೆ ಲಕ್ಷ್ಯ ಕೊಡುವಂಥದ್ದು. ಇದರಿಂದ ಏಕಕಾಲಕ್ಕೆ ಒಂದಿಷ್ಟು ಕಾಂಗ್ರೆಸ್ಸಿಗೆ ಬಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ SC ST ಸಹಜವಾಗಿ ಕಾಂಗ್ರೆಸ್ಗಳಿದ್ದಾರೆ, ಮೈನಾರಿಟಿನೂ ಕಾಂಗ್ರೆಸ್ಗಳಿದ್ದಾರೆ, ಅದರಲ್ಲೂ ಮುಸ್ಲಿಮ್ಸ್ ಅಂತ ಕಾಂಗ್ರೆಸ್ ಅಪೀಸ್ಮೆಂಟ್ದಿಂದ ಅವ್ರ ಜೊತೆಗಿದ್ದಾರೆ ಅಂತೇಳಿ ವಾದಗಳಿದ್ದಾವೆ. ಈಗ ಇರುವಂಥದ್ದು ಏನಪ್ಪ ಅಂದ್ರೆ OBCಯನ್ನು ತಮ್ಮ ಕಬ್ಜೆಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಮತ್ತು ಈಗ ಅವ್ರ ಅನುಭವದಿಂದ ಕಲ್ತಿದ್ದಾರೆ, ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಹೆಂಗೆ ಕಳ್ಕೊಂಡ್ರು ಜಾತಿ ನೆಲೆಗಟ್ಟಲ್ಲ ಅಂತೇಳಿ. ಆ ದಿಶೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ವಿಶೇಷವಾಗಿ ಈ ಸಮುದಾಯಗಳನ್ನು, ಈ ಬಿದ್ದ ಸಮುದಾಯಗಳನ್ನು, OBC ಸಮುದಾಯಗಳನ್ನು ಅಥವಾ ಅಹಿಂದ ಸಮುದಾಯಗಳನ್ನು ಒಂದು ಮಾಡಿಸ್ಕೊಂಡು ತಮ್ಮ ಪಾರ್ಟಿಗಳು ತೆಗೆದುಕೊಳ್ಳುವಂಥದ್ದು. ಈಗ BJP ಆ ದಿಶೆಯಲ್ಲೇ ಏನೋ OBC ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಡಿದ್ವಿ ಅಂಥೇಳಿ ಏನೋ ಅವ್ರನ್ನ ಮನಸ್ಸು ಗೆಲ್ಲುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಜನ ನಮ್ಮ ಮೋದಿಯವ್ರನ್ನ ನಂಬುವ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಡೇ ಟು ಡೇ. ಅದನ್ನು ಸದುಪಯೋಗ ಪಡ್ಕೊಳ್ಳೋ ಸಲುವಾಗಿ ಈಗ ನಾನು ಅಂದಲ್ಲಿ ತಿಳ್ಕೊಂಡಿದ್ದ, ನಾನು ರಿಸರ್ವೇಷನ್ ಮಾಡ್ತಿದ್ದೀನಿ, ಡೆವಲಪ್ಮೆಂಟು ಎಷ್ಟು ಆಗಿತ್ತು ರಾಜ್ಯದೊಳಗೆ ನಮ್ಮ OBC ಅನ್ನೋ ಮಾತನ್ನು ಇವತ್ತು ಒಪ್ಪಿಕೊಂಡು ಆ ದಿಶೆಯಲ್ಲೇ ಎಲ್ಲರೂ ಅದರ ಭಾಗಿಯಾಗುವಂಥ ಒಂದು ನ್ಯಾಯ ಎಲ್ಲರಿಗೂ ಸಿಗಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ಅವರು ಒಂದು ಈ OBC ನೆಲೆಗಟ್ಟಿನಲ್ಲಿ ಜಾತಿ ಗಣತಿ ಮಾಡ್ತೀವಿ ಅನ್ನುವಂಥ ಮಟ್ಟಿಗೆ ಬರ್ತಾಯಿದ್ದಾರೆ. ಈ ಜಾತಿ ಗಣತಿಯಿಂದಾಗಿ ಯಾರ್ಯಾರು ಎಷ್ಟೆಷ್ಟಿದ್ದಾರೋ ಅನ್ನೋದು ಫಿಕ್ಸ್ ಆಗ್ತದೆ. ಆ ನೆಲೆಯಲ್ಲಿ ಅವ್ರಿಗೆ ರಿಸರ್ವೇಷನ್ ಏನೋ ಮಾಡೋಕ್ಕೆ ಅನುಕೂಲ ಆಗ್ತದೆ. ನಾವು 75% ರಿಸರ್ವೇಷನ್ ಮಾಡಬೇಕಂತ ಮಾಡಿದ್ವಿ ಅಂತ ಇವತ್ತು ಮಾತಾಡ್ತಾ ಇದ್ದಾರೆ. ಎಲ್ಲ ದೃಷ್ಟಿ ಇಟ್ಕೊಂಡು ಅದಕ್ಕೆಲ್ಲ ಅನುಕೂಲ ಆಗಲಿ ಅನ್ನೋಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ತಮ್ಮ ತಪ್ಪುಗಳು ಒಪ್ಪಿಕೊಂಡು ಆದಷ್ಟು ಅವಕಾಶಗಳನ್ನ ನಿರ್ಮಿಸಿಕೊಡೋ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮಾತುಗಳು ಕಾಂಗ್ರೆಸ್ನಿಂದ ಅನ್ನೋದು ಇವತ್ತು ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ OBC ಅಥವಾ ಅಹಿಂದ ಜನ ಅವ್ರಿಗೆ ಅವಕಾಶ ಸಿಗಲಿ ಅನ್ನುವಂಥ ನೆಲೆಯಲ್ಲೇ ಕಾಂಗ್ರೆಸ್ ಅದ್ರ ಜೊತೆ ವೋಟ್ ಬ್ಯಾಂಕ್ ಮಾಡುವಂಥ ಕಾಂಗ್ರೆಸ್ ಈ ನೆಲೆಯಲ್ಲಿ ಅವರು ತಮ್ಮ ಜಗ್ಗುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ಆ ಜನ ಯಾವ ರೀತಿಯಾಗಿ ಅಂದರೆ ನಮ್ಮ OBC ಜನ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸ್ವಲ್ಪ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗೆ ನೋಡಿ ವಂದನೆಗಳು.